ಕ್ಲಾಸ್ ಅನ್ನೋದು ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್. ಹುಬ್ಬಳ್ಳಿಯ 3 ತಜ್ಞರು ಇದಕ್ಕಾಗಿ ದುಡಿದಿದ್ದಾರೆ. ಅನಿಮೇಷನ್ ಮೂಲಕ ಪಾಠ ಹೇಳಲು ಮುಂದಾಗಿದ್ದಾರೆ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸಿಡಿ ಹೊರತಂದಿದ್ದಾರೆ. ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ, ಕಾನ್ವೆಂಟ್ ಪಾಠ, ಸರ್ಕಾರಿ ಮೇಷ್ಟ್ರ ಪಾಠ. ಅಬ್ಬಬ್ಬ, ಎಷ್ಟೊಂದು ವ್ಯತ್ಯಾಸ! ಈ ಕಂದರ ತಪ್ಪಿಸೋಕೆ ಹುಬ್ಬಳ್ಳಿ ಯುವಕರು ಮುಂದಾಗಿದ್ದಾರೆ. 9 ಮತ್ತು 10ನೇ ತರಗತಿಗೆ ಅನಿಮೇಷನ್ ಮೂಲಕ ಪಾಠ ಮಾಡುವುದು ಇವರ ಉದ್ದೇಶ. ರಂಜನೆ ಮೂಲಕ ಬೋಧನೆ ಎಂಬುದು ಅನಿಮೇಷನ್ ಪಠ್ಯಕ್ರಮದ ಧ್ಯೇಯ. ಅವರು ಇಂಗ್ಲೀಷ್ ಮೀಡಿಯಂ ಕಲಿತಿದ್ದಂಥ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿಗೆ ಸ್ಕೋರ್ ಮಾಡ್ಬೋದು. ಮತ್ತು ಅವ್ರಿಗಿಂತ ಕಾಲೇಜ್ ಲೆವೆಲಿಗೆ ಹೋದಾಗ ಈಸಿಲಿ ಅವರು ಆ ಸಿಲೆಬಸ್ಸನ್ನು ಈಸಿಲಿ ಕಲ್ತ್ಕೋಬೋದು. ಅವರು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಜೊತೆಗೆ ಈಸಿಲಿ ಕಾಂಪೀಟ್ ಮಾಡ್ಬೋದು ಅಂತ ಈ ಸಾಫ್ಟ್ವೇರನ್ನು ಕನ್ನಡದಲ್ಲೇ ಡೆವಲಪ್ ಮಾಡಬೇಕಂತ ಡೆವಲಪ್ ಮಾಡಿದ್ವಿ. ಗಣಿತ ಮತ್ತು ವಿಜ್ಞಾನದಂತಹ ಕಠಿಣ ವಿಷಯಗಳನ್ನು ಕೂಡ ಅನಿಮೇಷನ್ ಒಳಗೊಂಡಿದೆ. ಇಲ್ಲಿ ಪಾಠ ಎಂದರೆ ಬರೀ ಪಾಠವಲ್ಲ, ಇವು ಕಥೆಗಳು ಕೂಡ. ಈಗ ಏನಾಗುತ್ತೆ ಅಂದ್ರೆ ಬರೇ ಕಲಿಸ್ತಾ ಇದ್ರೆ ಅವರಿಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಅವರು ಕಂಪ್ಯೂಟರಲ್ಲಿ ವಿಜುವಲ್ ಮತ್ತು ಆಡಿಯೋ ಫಾರ್ಮ್ಯಾಟ್ ಇರೋದ್ರಿಂದ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅವರಿಗೆ. 3 ವರ್ಷ ಬೆವರು ಹರಿಸಿ ಈ ಪಠ್ಯ ರೂಪಿಸಲಾಗಿದೆ. ವಿದ್ಯಾರ್ಥಿಗಳು ಮಾತ್ರವಲ್ಲ, ಶಿಕ್ಷಕರು ಕೂಡ ಅನಿಮೇಷನ್ ಮೋಡಿಗೆ ಒಳಗಾಗಿದ್ದಾರೆ. ಕನ್ನಡ ವಿದ್ಯಾರ್ಥಿಗಳಿಗೆ ಈ ಸಿಡಿಗಳು ಆತ್ಮವಿಶ್ವಾಸವಿದ್ದಂತೆ. ಗುರುಲಿಂಗಸ್ವಾಮಿ ಹೊಳಿಮಠ, ಇಟಿವಿ ನ್ಯೂಸ್, ಹುಬ್ಬಳ್ಳಿ.